ನಮಸ್ಕಾರ. ಏನು ಮುರಳಿ ಸ್ಪೆಷಲ್ ಅಡುಗೆ ಚೆಟ್ಟಿನಾಡು ಟೊಮೆಟೊ ಕುರ್ಮಾ. ತಮಿಳ್ನಾಡು ಹೋಟ್ಲಿಗೆ ಹೋಗಿದ್ರೆ ಅಥವಾ ತಮಿಳ್ನಾಡು ಕಡೆ ನೀವೇನಾದರೂ ಹೋಗಿದ್ರೆ ಈ ಕುರ್ಮಾನ ತಿಂದಿರ್ತೀರ. ಇದನ್ನು ನೀವು ನಮ್ಮ ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಮಾಡಿಕೊಂಡು ಸಖತ್ತಾಗಿ ತಿನ್ಕೊಳ್ಳಿ. Namaste. Welcome back to Suchi Kichi with Murli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತಿನ ವಿಡಿಯೋದಲ್ಲಿ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಸೈಡ್ ಡಿಶ್. ಇದು ತಮಿಳ್ನಾಡಿನ ಸ್ಪೆಷಲ್. ಇಡ್ಲಿ, ದೋಸೆ, ಪರೋಟ, ಚಪಾತಿ, ಇವನ್ ವೈಟ್ ರೈಸ್, ಗೀ ರೈಸ್ಗೂ ಒಳ್ಳೆ ಕಾಂಬಿನೇಷನ್ ಆಗಿರೋಂಥದ್ದು ಚೆಟ್ಟಿನಾಡು ಶೈಲಿಯ ಟೊಮ್ಯಾಟೊ ಕುರ್ಮಾ. ಚೆಟ್ಟಿನಾಡು ಸ್ಟೈಲ್ ಟೊಮ್ಯಾಟೊ ಕುರ್ಮಾಗೆ ಬೇಕಾಗುವ ಪದಾರ್ಥಗಳು: ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಹುರಿಗಡಲೆ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ಕಲ್ ಹೂವು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಉಪ್ಪು, ಎಣ್ಣೆ. ಮೊದಲನೇದಾಗಿ ಇಲ್ಲಿ ಟೊಮ್ಯಾಟೊ, ಇಲ್ಲಿ 4 ಟೊಮ್ಯಾಟೊಗಳನ್ನ ತೊಗೊಂಡಿದ್ದೀನಿ. 4 ಟೊಮ್ಯಾಟೊ ತೊಗೊಂಡ್ರೆ 2 ಈರುಳ್ಳಿ ತೊಗೊಳ್ಳಿ, ಮೀಡಿಯಂ ಸೈಜು. ಆದರೆ ಸಾಂಬಾರ್ ಈರುಳ್ಳಿ, ಸಣ್ಣ ಈರುಳ್ಳಿನೂ ಬಳಸ್ತಾರೆ ಈ ರೆಸಿಪಿಗೆ. ತಮಿಳ್ನಾಡು ಶೈಲಿ ಅಂದರೆ ಅವರು ಸಾಂಬಾರ್ ಈರುಳ್ಳಿನ ಬಳಸ್ತಾರೆ, ಅದು ರುಚಿ ಚೆನ್ನಾಗಿ ಬರುತ್ತೆ. ಅದು ಸಿಕ್ಕಿಲ್ಲ ಅಂದರೆ ನೀವು ಮಾಮೂಲಿ ರೆಗ್ಯುಲರ್ ಈರುಳ್ಳಿನ ಬಳಸ್ಕೋಬೋದು. ಮೊದಲನೇದಾಗಿ ಇಲ್ಲಿ ಫಸ್ಟು ಒಗ್ಗರಣೆಗೆ ಹಾಕೋಣ, ನಂತರ ಅದಕ್ಕೆ ಒಂದು ಮಸಾಲ ಪೇಸ್ಟ್ನ ರುಬ್ಕೋಬೇಕು. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದಿದೆ. ಸಾಸಿವೆ, ಸ್ವಲ್ಪ ಸಾಸಿವೆ, ಸಣ್ಣದೊಂದು ಬೇ ಲೀಫ್, ಬಿರಿಯಾನಿ ಎಲೆ, ಹಾಗೂ ಮೇನಿಲಿ ಕಲ್ ಹೂವು. ತಮಿಳ್ನಾಡಿನ ಶೈಲಿ ಅಡುಗೆಗಳಲ್ಲಿ ಕಲ್ ಹೂವು ಜಾಸ್ತಿ ಬಳಸ್ತಾರೆ. ಇದು ನಿಮ್ಗೆ ಈಸಿಯಾಗಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸ್ವಲ್ಪ ಸೇರಿಸ್ಕೊಳ್ಳಿ. ಇದು ತುಂಬಾ ಘಮ ಕೊಡುತ್ತೆ, ಒಳ್ಳೆ ಘಮ ಕೊಡುತ್ತೆ. ಇದು ಆ ಕುರ್ಮಾದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ಕಲ್ಲು ಹೂ ಬಳಸೋದ್ರಿಂದ. ಸ್ವಲ್ಪ ಸೋಂಪು ಮತ್ತೆ ಬಳಸ್ಕೊತೀನಿ ನಾನು ರುಬ್ಬೋದಕ್ಕೂ ಸಹ. ಇಲ್ಲಿ ಒಂದು ಸ್ವಲ್ಪ ಸೋಂಪನ್ನ ಸೇರಿಸಿದ್ದೀನಿ. ಒಳ್ಳೆ ಘಮ ಬರಬೇಕು. ಆ ಕಲ್ಲು ಹೂವು, ಸೋಂಪು, ಬಿರಿಯಾನಿ ಎಲೆ ಒಳ್ಳೆ ಫ್ಲೇವರ್ಸ್ ಬಂದಮೇಲೆ ಈರುಳ್ಳಿ, ಮೀಡಿಯಮ್ ಸೈಜ್ ಆನಿಯನ್ ಅಥವಾ ಸಾಂಬಾರು ಈರುಳ್ಳಿ ಚಿಕ್ಕದು ಸಹ ತೊಗೋಬೋದು. ಒಂದು ಅರ್ಧ ಕಪ್ಪಷ್ಟು ತೊಗೊಳ್ಳಿ. ಮೀಡಿಯಮ್ ಸೈಜ್ ಆದರೆ 4 ಟೊಮೆಟೊ ತೊಗೊಂಡ್ರೆ 2 ಈರುಳ್ಳಿಯಷ್ಟು ಸೇರಿಸ್ಕೊಳ್ಳಿ. ತುಂಬಾ ಇದರ ಫ್ಲೇವರ್ಫುಲ್ ಆಗಿರುತ್ತೆ ಈ ಚೆಟ್ಟಿನಾಡು ಶೈಲಿಯ ಟೊಮ್ಯಾಟೊ ಕುರ್ಮಾ. ಇಲ್ಲಿ ಸೋಂಪು, ಕಲ್ ಹೂವು ಇದೆಲ್ಲ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೂ ನಾವು ಹೋಟೆಲಲ್ಲಿ ತಮಿಳ್ನಾಡು ಸೈಡ್ ಹೋದಾಗಿ ತಿಂದಾಗ ಇಡ್ಲಿ, ದೋಸೆಗೆ, ಚಪಾತಿ, ಅಲ್ಲಿ ಪರೋಟಾಗೆ ಕಾಮನ್ ಆಗಿ ಈ ಟೊಮ್ಯಾಟೊ ಕುರ್ಮಾನೇ ಮಾಡೋದು. ಇದು ಯಾವ ಥರ ಅಂದರೆ ಈ ಕುರ್ಮಾ ಇಡ್ಲಿ ದೋಸೆಗೂ ಮ್ಯಾಚ್ ಆಗುತ್ತೆ, ಚಪಾತಿ ಪರೋಟಾಗೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಈರುಳ್ಳಿ ಬ್ರೌನ್ ಆಗಬೇಕಾಗಿಲ್ಲ, ಸ್ವಲ್ಪ ಬಣ್ಣ ಬದಲಾಗಷ್ಟು ಫ್ರೈ ಮಾಡ್ಕೊಳ್ಳೋಣ. ಪ್ರತಿನಿತ್ಯ ಎಲ್ಲರ ಮನೇಲೂ ಚಪಾತಿ ನೈಟ್ ಟೈಮ್ ಮಾಡ್ತೀವಿ, ಡಿನ್ನರ್ಗೂ ಮಾಡ್ತೀವಿ, ಬ್ರೇಕ್ಫಾಸ್ಟ್ಗೂ ಮಾಡ್ತೀವಿ. ಏನಾರ ಸೈಡ್ಸ್ ಬದಲಾಗಿ ಚೇಂಜ್ ಮಾಡಿ ಮಾಡ್ತಾ ಇರಬೇಕು, ಹೊಸ ರುಚಿ. ತಮಿಳ್ನಾಡು ಶೈಲಿ ಅಂದಾಗ ಆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನಾವು ಮಾಡೋದಕ್ಕಿಂತ ನಮ್ಮ ಕರ್ನಾಟಕಕ್ಕಿಂತ ಸ್ವಲ್ಪ ಚೇಂಜಸ್ ಇರುತ್ತೆ ಆ ಕುರ್ಮಾ, ಆ ಟೇಸ್ಟು, ಆ ಫ್ಲೇವರಲ್ಲಿ. ಈಗ ನಾನಿಲ್ಲಿ ಟೊಮ್ಯಾಟೊನ ಸೇರಿಸ್ತೀನಿ. ಇಲ್ಲಿ 4 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಟೊಮ್ಯಾಟೊ ನಮಗೆ ಚೆನ್ನಾಗಿ ಬೇಯಬೇಕು, ಸಾಫ್ಟಾಗಿ ಇದರಲ್ಲೇ ನಮಗೆ ಕುಕ್ ಆಗಬೇಕು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದೆಷ್ಟು ಚೆನ್ನಾಗಿ ಕುಕ್ ಆಗುತ್ತೆ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು, ಬೇಯಬೇಕು. ನಮಗೆ ಟೊಮ್ಯಾಟೊಲಿರೋಂಥ ಹಸಿ ವಾಸನೆ ಹೋಗಬೇಕು. ಅಷ್ಟರಲ್ಲಿ ನಾವು ಚೆಟ್ಟಿನಾಡು ಟೊಮ್ಯಾಟೊ ಕುರ್ಮಾಗೆ ಒಂದು ಚೆಟ್ಟಿನಾಡು ಪೇಸ್ಟ್ನ ತಯಾರಿ ಮಾಡ್ಕೊಳ್ಳೋಣ. ಹುರಿಗಡಲೆ 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ತಗೊಳ್ಳಿ. ಗಸಗಸೆ ಅರ್ಧ ಟೀ ಸ್ಪೂನಷ್ಟು, ಪಾಪಿ ಸೀಡ್ಸ್, ಗಸಗಸೆ ಅವೈಲೇಬಲ್ ಇಲ್ಲ ಅಂದರೆ ಸಿಗದೇ ಇರೋರು ನೀವು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ಳಿ. ಸೋಂಪು ಅರ್ಧ ಟೀ ಸ್ಪೂನಷ್ಟು ಸೋಂಪು ಇದೆ ಫ್ಲೇವರ್ ನಮಗೆ ಕುರ್ಮಾಗೆ. ಹಸಿ ಶುಂಠಿ ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಚಾಪ್ ಆಗಿರೋಂಥದ್ದು, ಹಾಗೂ ಬೆಳ್ಳುಳ್ಳಿ 4 ಇಳುಕಷ್ಟು ಬೆಳ್ಳುಳ್ಳಿ, 2 ಹಸಿ ಮೆಣಸಿನಕಾಯಿ. ಇಲ್ಲಿ ನಾವು ಮತ್ತೆ ಚಿಲ್ಲಿ ಪೌಡರ್ನ ಬಳಸ್ತೀವಿ. ಹಸಿ ತೆಂಗಿನ ತುರಿ ಒಂದು 2 ಟೇಬಲ್ ಸ್ಪೂನ್ ಅಥವಾ 1/4 ಕಪ್ಪಷ್ಟು, ಸಣ್ಣ ಕಪ್ಪಷ್ಟು 1/4 ಭಾಗದಷ್ಟು ಹಸಿ ತೆಂಗಿನ ತುರಿ. 1 ಇಂಚಷ್ಟು ಚಕ್ಕೆ, ಅದನ್ನು ಮುರಿದು ಹಾಕ್ತಾ ಇದ್ದೀನಿ. ಚಕ್ಕೆಯ ಪೀಸ್ 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 2 ಲವಂಗ. ಇಷ್ಟನ್ನು ಸೇರಿಸಿ ನೀರು ಸೇರಿಸ್ಕೊಂಡು ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು.
ಹೇ, ನಾ ಹೇಗ್ ಕಾಣಿಸ್ತಿದ್ದೀನಿ? ಆಹಾ ಯಮ್ಮಿ ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಈಗ ಟೊಮೆಟೊ ಮುಕ್ಕಾಲು ಬೆಂದಿದೆ. ಈಗ ಉಪ್ಪನ್ನ ಸೇರಿಸ್ತೀನಿ ಕುರ್ಮಾಗೆ ಬೇಕಾದಷ್ಟು. ಹಾಗೂ ಟೊಮೆಟೊ ಇನ್ನೂ ಬೇಗ ಸ್ವಲ್ಪ ನಮಗೆ ಸಾಫ್ಟಾಗಿ ಆಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಟೊಮೆಟೊದ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಟೊಮೆಟೊ ಬೇಯಬೇಕು ಸಾಫ್ಟಾಗಿ. ನಮಗೆ ಅದಿಷ್ಟು ಚೆನ್ನಾಗಿ ಫ್ರೈ ಮಾಡೋದ್ರಿಂದಾನೇ ನಿಮಗೆ ಆ ಕುರ್ಮಾ ಟೇಸ್ಟ್ ಚೆನ್ನಾಗಿರೋದು. ಈಗ ನಾನು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ 1.5 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 1.5 ಟೀ ಸ್ಪೂನ್, ಅದು ಅಷ್ಟೇ ಈಕ್ವಲ್ ಆಗಿ ಅಚ್ಚ ಖಾರದ ಪುಡಿ ಹಾಗೂ ಧನಿಯಾ ಪುಡಿ. ಈಗ ನಾವು ರುಬ್ಕೊಂಡಿರೋಂಥ ಚೆಟ್ಟಿನಾಡು ಪೇಸ್ಟ್ನ, ಮಸಾಲ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಫ್ಲೇಮ್ ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ನೀರನ್ನ ಸೇರಿಸ್ತೀನಿ. ರುಬ್ಬಿರೋಂಥ ಮಿಕ್ಸಿ ಜಾರ್ಗೆ ನೀರನ್ನ ಆ್ಯಡ್ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಯಾಕಂದರೆ ತಿಕ್ಕ ಆಗುತ್ತೆ. ಯಾಕಂದರೆ ಇಲ್ಲಿ ತೆಂಗಿನ ತುರಿ, ಹುಡುಗಡ್ಲೆ, ಗಸಗಸೆ ಅದೆಲ್ಲ ಟೇಸ್ಟ್ ಕೊಡುತ್ತೆ ಹಾಗೂ ತಿಕ್ಕಾಗಿ ಬರುತ್ತೆ ಕುರ್ಮಾ. ಸೊ ಬೆಂದ ಮೇಲೆ ಮತ್ತಷ್ಟು ಗಟ್ಟಿ ಆಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ 5 ರಿಂದ 6 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆಟ್ಟಿನಾಡು ಟೊಮ್ಯಾಟೊ ಕುರ್ಮಾ ರೆಡಿ ಆಗುತ್ತೆ. ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಮಾಡೋಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೆಟ್ ನಂದಿನಿ ಚೀಸ್. 6 ನಿಮಿಷ ಆಗಿದೆ. ಈಗ ಮೀಡಿಯಂ ಫ್ಲೇಮಲ್ಲಿ ಟೊಮ್ಯಾಟೊ ಕುರ್ಮಾ ಬೆಂದಿದೆ. ಈಗ ಗ್ಯಾಸ್ನ ಆಫ್ ಮಾಡ್ತೀನಿ. ಆಫ್ ಮಾಡೋದಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪು ಒಂದು ಒಳ್ಳೆ ಘಮ ಬರುತ್ತೆ. ಚೆಟ್ಟಿನಾಡು ಕುರ್ಮಾಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಗ್ಯಾಸ್ನ ಆಫ್ ಮಾಡಿದ್ದೀನಿ. ನೋಡಿ, ಗಟ್ಟಿ ಆಗುತ್ತೆ ಆ ಕನ್ಸಿಸ್ಟೆನ್ಸಿ. ತುಂಬ ತೆಳುವೂ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಈ ಕುರ್ಮಾ ತಿಕ್ಕಾಗಿರಬಾರ್ದು. ಚೆಟ್ಟಿನಾಡು ಟೊಮ್ಯಾಟೊ ಕುರ್ಮಾ ಡಿಶ್ ಔಟ್ ಮಾಡ್ಕೊಳ್ಳೋಣ. ಚೆಟ್ಟಿನಾಡು ಟೊಮ್ಯಾಟೊ ಕುರ್ಮಾ ನೋಡಿ, ಇಡ್ಲಿ ದೋಸೆ ಎರಡೂ ಕೊಟ್ಬಿಟ್ಟಿದ್ದೀನಿ. ಗಲಾಟೆ ಮಾಡೋಂಗಿಲ್ಲ ನೀವು. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ತಮಿಳ್ನಾಡಲ್ಲಿ ಊಟ ಮಾಡಿದರೆ ಇದು ತಿಂದಿರೋಂಥ ನೆನಪು ಖಂಡಿತವಾಗ್ಲೂ ಬರುತ್ತೆ. ಯಾಕಂದರೆ ನಮ್ಮಲ್ಲಂತೂ ಇದು ಮಾಡೇ ಇರಲಿಲ್ಲ. ನಾನು ಇದು ತಿನ್ನೋಗ್ಬಿಟ್ಟು ಕಳೆದೋಗ್ಬಿಟ್ಟು ಏನು ಸಖತ್ತಾಗಿದೆಯಲ್ಲ. ದೋಸೆಗೆ ಚೆನ್ನಾಗಿರುತ್ತೆ, ಇಡ್ಲಿಗೆ ಚೆನ್ನಾಗಿರುತ್ತೆ, ಚಪಾತಿ ಚೆನ್ನಾಗಿರುತ್ತೆ. ಕಡೆಗೆ ಹೇಳ್ತಾ ಇದ್ದೀನಿ ಕೇಳಿ, ಮುದ್ದೆಗೂ ಸಖತ್ತಾಗಿತ್ತು. ಆಮೇಲೆ ಏನು ಮಾಡಿದೆ, ಬಿಸಿಯನ್ನು ಸ್ವಲ್ಪ ಹಾಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅದಕ್ಕೂ ಸಖತ್ತಾಗಿತ್ತು. ಆಮೇಲೆ ಅಂದರೆ ಇದನ್ನು ನಮ್ಮ ಶುಚಿ ಕಿಚಿ ಚಾನಲ್ ತೋರಿಸ್ಲೇಬೇಕು ಅಂತ ಹೇಳಿ ಇವತ್ತು ನಿಮಗೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಡಿರುವಂಥ ಅಡುಗೆ ಇದು. ಒಂದ್ಸರಿ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ತೋರಿಸೋದು ಯಾವ್ದಾದ್ರು ಕಾರ್ಯಕ್ರಮ ಇದೆ, ಅದು ಶುಚಿ ಕಿಚನ್ನಲ್ಲಿ ಮಾತ್ರನೇ. ತಿಂದು ನೋಡಿ ಹೇಳ್ತೀನಿ ತಾಳಿ ಹೆಂಗೆ ಬಂದಿದೆ ಅಂತೇಳಿ. ಇದು ದೋಸೆಗೂ ಸೈ, ಪೂರಿಗೂ ಸೈ, ಪರೋಟಾಕ್ಕೂ ಸೈ. ಇದು ಚಪಾತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದು ಒಂದು ಗ್ರೇವಿ ನೀವು ತಮಿಳ್ನಾಡು ಎಲ್ಲರೂ ಊಟ ಮಾಡೋಕೆ ಹೋದ್ರೆ ಸ್ಪೆಷಲ್ ಆಗಿ ಒಂದು ಚಿಕ್ಕದ ಕಪ್ಪಲ್ಲಿ ಕೊಟ್ಟಿರ್ತಾರೆ. ಸ್ಮಾಲ್ ಕಪ್ಪಲ್ಲಿ. ಅವ್ರು ತಮಿಳ್ನಾಡು ಮೀಲಲ್ಲಿ ಇದ್ದೇ ಇರುತ್ತೆ ಸ್ಮಾಲ್ ಕಪ್ಪಲ್ಲಿ. ಇದ್ರ ಮಾತ್ರ ಚಿಕ್ಕ ಕಪ್ಪಲ್ಲಿ ಕೊಟ್ಟಿರ್ತಾನೆ. ಎಷ್ಟು ಮಜವಾಗಿದೆ ಅಂತ ಹೇಳಿದ್ರೆ ಇವತ್ತು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಟೊಮೆಟೊ ಬೆಲೆ ಬೇರೆ 20 ರೂಪಾಯಿ ಆಗ್ಬಿಟ್ಟಿದೆ ಇವಾಗ kg. ಒಳ್ಳೆ ಮಜವಾಗಿರುವಂಥ ಗ್ರೇವಿ. ದೋಸೆಗೆ ಹಿಂಗೆ, ಇಡ್ಲಿಗೆ ನೋಡೋಣ ತಾಳಿ. ದೋಸೆ, ಇಡ್ಲಿ, ನಾನು ಮೊನ್ನೆ ಹೇಳ್ದಲ್ಲ ಮುದ್ದೆಗೂ ಚೆನ್ನಾಗಿತ್ತು, ಅನ್ನಕ್ಕೂ ಕಲಿಸ್ಕೊಂಡೆ ಹೆಂಗಿದೆ ನೋಡೋಣ ಅಂಥೇಳಿ. ಒಳ್ಳೆ ಕುರ್ಮಾರಿ. ದಯವಿಟ್ಟು ಇವತ್ತೇ ನಮ್ಮ ಚಾನಲ್ ನೋಡಿ ಈ ಅಡುಗೆನ ಮಾಡಿಕೊಂಡು ಮಜಾ ಮಾಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ತಗೊಂಡ್ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಮುರಳಿಯವರು ಎಲ್ಲಿ ಸಿಗುತ್ತೆ? ಕರ್ನಾಟಕದ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ತುಂಬಾ ಸುಲಭ.
ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ, ಒಂದು ಮುಚ್ಚಳದಷ್ಟು ಔಷಧಿನ ಉಗುರು ಬೆಚ್ಚಗಿರೋ ನೀರಿಗೆ ಹಾಕೊಂಡು 40 ml ನೀರಿಗೆ ಹಾಕೊಂಡು ಕಲಾಯಿಸ್ಬಿಟ್ಟು ಗಟಾಯಿಸ್ಬಿಟ್ಟು ಒಂದು ಸರಿ ಕುಡಿದ್ರೆ ಸಾಕು. ಜಾಸ್ತಿ ಇದೆ ಮುರಳಿಯವರೇ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ 2 ಸರಿ ತಗೊಳ್ಳಿ, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಅಂಗಡಿಲೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ, ಆನ್ಲೈನಲ್ಲಿ ಶಾಪ್ ಮಾಡ್ಬೋದಾ ಸರ್ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವ್ದಪ್ಪ ಅಂದರೆ ಅದು ಸನ್ಪ್ಯೂರ್. ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಯಾವ್ದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲೆ. ಮುರಳಿಯವರೇ ನಿಮ್ಮ ಅಡುಗೆ ಮೇಲೆ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅಂದರೆ ಅದು ಕೂಡ ಸನ್ಪ್ಯೂರ್ ಆಯಿಲೆ. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಸಿಗುವಂಥ ಎಣ್ಣೆ ಅದು ಅಂದರೆ ಅದು ನಮ್ಮ ಸನ್ಪ್ಯೂರ್ ಆಯಿಲೆ. ಸನ್ಪ್ಯೂರ್ ಆಯಿಲು ಎಲ್ಲ ಅಂಗಡಿಲೂ ಸಿಗುತ್ತೆ, ಜೊತೆಗೆ ಆನ್ಲೈನ್ನಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಆನ್ಲೈನಲ್ಲಿ ಸನ್ಪ್ಯೂರ್ ಅವ್ರದ್ದು ತುಂಬ ಪ್ರಾಡಕ್ಟ್ಗಳಿದೆ, ಎಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸ್ ಇಂದ ಮಾಡಿರೋದು ಮಿಲೆಟ್ಸ್ ಅಲ್ಲಿ ಈಗ ಸಿಕ್ಕಾಪಟ್ಟೆ ಐಟಮ್ಗಳು ಬಂದ್ಬಿಟ್ಟಿದೆ. ಸಿರಿಧಾನ್ಯಗಳ ದೋಸೆ, ಸಿರಿಧಾನ್ಯಗಳ ಇಡ್ಲಿ, ಸಿರಿಧಾನ್ಯಗಳದು ಏನೇನು ಬೇಕು ಎಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟಿದೆ. ದೋಸೆ, ಇಡ್ಲಿ, ಉಪ್ಪಿಟ್ಟು ಹೆಂಗಿದೆ ಗೊತ್ತೇನ್ರಿ, ಇವೆಲ್ಲ ಸಿಗ್ತಾ ಇದೆ. ತರೋದು ಇನ್ಸ್ಟೆಂಟ್ ಫುಡ್ ಅವೆಲ್ಲನೂ ತೆಗಿಯೋದು, ನೀರಲ್ಲಿ ಹಾಕೋದು, ತಿರುಗಿಸೋದು, ಹಿಂಗೆ ತಿಂತಾ ಇರೋದು, ಮಜ್ವಾಗಿರೋದೆಲ್ಲ ಬಂದ್ಬಿಟ್ಟಿದೆ. ಎಲ್ಲಿ ಸಿಗುತ್ತೆ ಮುರಳಿಯವರೇ? ನಾವು ತೊಗೋಬೇಕಲ್ಲ, ತುಂಬ ಜನ ಮನೆ ಕೃಷಿ ಮೇಳದಲ್ಲಂತೂ 1000 ಜನ ಇದನ್ನು ಕೇಳಿದ್ದಾರೆ. ಈ ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಹೆಮ್ಮೆಯ ಬ್ರ್ಯಾಂಡ್. KMF ಕರ್ನಾಟಕದ ರೈತರ ಬ್ರ್ಯಾಂಡ್. ಇದು ಒಂದು ನಂಬಿಕೆಯ ಬ್ರ್ಯಾಂಡು. ಜೊತೆಗೆ ತುಪ್ಪ, ಹಾಲಿನ ಉತ್ಪನ್ನಗಳು, ತುಪ್ಪ, ಹಾಲು, ಮೊಸರು, ಮಜ್ಜಿಗೆ ಏನು ಬೇಕು ಹಾಲಿನ ಉತ್ಪನ್ನಗಳು, ಅದಕ್ಕೆಲ್ಲ ಒಂದು ಭಾರತದಲ್ಲಿ ಒಂದು ಒಳ್ಳೆಯ ಹೆಸರಿರೋದು ಯಾವುದಪ್ಪ ಅಂದರೆ ಅದು ನಂದಿನಿ ಬ್ರ್ಯಾಂಡು. ನಮ್ಮ ಕಾರ್ಯಕ್ರಮದಲ್ಲಿ ನಂದಿನಿ ಬ್ರ್ಯಾಂಡಿನ ಉತ್ಪನ್ನಗಳನ್ನು ನಾವು ಬಳಸ್ತಾ ಇದ್ದೀವಿ. ನಂದಿನಿ ಅವ್ರದ್ದು ಏನಿದೆ ಗೊತ್ತೇನೆ ನಿಮಗೆ? ಹಾಲು, ಬೆಣ್ಣೆ, ತುಪ್ಪ, ಮೊಸರು ಒಂದೇ ಅಲ್ಲ, ಬೆಣ್ಣೆ ಇದೆ, ಚೀಸ್ ಇದೆ, ಐಸ್ ಕ್ರೀಮ್ ಇದೆ, ಸ್ವೀಟ್ಸ್ ಇದೆ. ಆಮೇಲೆ ಏನದು ಹೊಸದಾಗಿ ಈಗ ನಮ್ಮ ತಿರುಪತಿ ಲಾಡು ಮಾಡೋಕ್ಕೆ ನಮ್ಮ ನಂದಿನಿ ತುಪ್ಪವನ್ನೇ ಕಳಿಸ್ಕೊಡ್ತಾ ಇದ್ದೀವಿ. ಡೆಲ್ಲಿನಲ್ಲಿ ಈಗ ನಂದಿನಿ ಕೌಂಟ್ರಿಗಳು ಓಪನ್ ಆಗಿದೆ. ಭಾರತಾದ್ಯಂತ ನಂಬಿಕೆಯ ಬ್ರ್ಯಾಂಡ್ ಯಾವುದಾದ್ರೂ ಇದ್ದರೆ ಅದು ನಮ್ಮ ನಂದಿನಿ ಮಾತ್ರ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಸಖತ್ತಾಗಿರೋ ಕುರ್ಮಾ ಮಾಡಿ ಕೊಟ್ಟಿದ್ದಾರೆ. ಕೈಯೆಲ್ಲ ಘಮ 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 ಅಂತಿದೆ. ಚೆಟ್ಟಿನಾಡು ಸ್ಪೆಷಲ್ ಟೊಮೆಟೊ ಕುರ್ಮಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಥರ ಹೊಸ ಅಡುಗೆಗಳು ನಿಮಗೆ ಬೇಕಾಗಿದ್ದರೆ, ಹೊಸ ಅಡುಗೆಗಳು ನೀವು ತಿನ್ನಬೇಕಾಗಿದ್ದರೆ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ಎಲ್ಲ ಅಡುಗೆಗಳು ನಿಮಗೆ ಬಂದು ತಲುಪುತ್ತೆ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.